ನಡೆದು ಬಾಮ್ಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ, ನಡೆಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ. ನಡೆದು ಬಾಮ್ಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ. ಮರುಗ ಮಲ್ಲಿಗೆ ದವನ ಸಂಪಿಗೆ ಸರಗಳನ್ನೇ ಪೂಜಿಪೆ, ಸರಗಳನ್ನೇ ಪೂಜಿಸಿನ ವರಗಳನ್ನೇ ಬೇಡುವೆ. ಹೀರೆ ಕುಂಬಳಕಾಯಿ ಪಡವಲ ಶಾಖ ಪಾಕವ ಮಾಡುವೆ, ಸಣ್ಣ ಶಾವಿಗೆ ಭಕ್ಷವೋ ನೈವೇದ್ಯವೋ ಪರಮಾನ್ನವೋ. ನಡೆದು ಬಾಮ್ಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ, ನಡೆಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ. ಎಷ್ಟು ಬೇಡಿದರೂ ದಯೆ ಏಕೆ ಬರಲಿಲ್ಲ ಲಕ್ಷ್ಮೀ ನಿನಗೆ, ದಿಟ್ಟ ಪ್ರಸನ್ನ ವೆಂಕಟ ವಿಠ್ಠಲನ ಪಟ್ಟದ ರಾಣಿಯೇ. ಎಷ್ಟು ಬೇಡಿದರೂ ದಯೆ ಏಕೆ ಬರಲಿಲ್ಲ ಲಕ್ಷ್ಮೀ ನಿನಗೆ, ದಿಟ್ಟ ಪ್ರಸನ್ನ ವೆಂಕಟ ವಿಠ್ಠಲನ ರಾಣಿಯೇ. ನಡೆದು ಬಾಮ್ಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ತಮ್ಮ ಮನೆಗಳಲ್ಲಿ ಬಹಳ ವೈಭವೋಪೇತವಾಗಿ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಬರಮಾಡ್ಕೊಂಡಿರ್ತೀರ. ಹಾಗೆ ಕೂಡ ಇವತ್ತು ತಪ್ಪದೆ ಈ ರೀತಿಯಾಗಿ ವರಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ಕೇಳಲೇಬೇಕು. ಹಬ್ಬ ಮಾಡಿಲ್ಲದೆ ಇದ್ರೂ ಪರವಾಗಿಲ್ಲ, ವ್ರತ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರರ ಸಂವಾದದಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿಗೆ ಹೇಳ್ತಾರೆ, ಈ ಕಥೆಯನ್ನು ವ್ರತದ ಕಥೆಯನ್ನು ಓದಿದಲಾಗಲಿ ಅಥವಾ ಹೇಳಿಸಿ ಕೇಳಿಸಿದಲಾಗಲಿ ಈ ವ್ರತದ ಸಂಪೂರ್ಣ ಪ್ರತಿಫಲವು ಪೂರ್ಣ ಫಲವು ಅವರಿಗೆ ಸೇರುತ್ತೆ. ಮುಂದೆ ಬರುವಂತಹ ದಿನಗಳಲ್ಲಿ ಅವರಿಗೆ ವ್ರತವನ್ನು ಆಚರಣೆ ಮಾಡುವಂತಹ ಶಕ್ತಿ ಬರುತ್ತೆ ಅಂತ ಪ್ರತೀಕ ಇದೆ. ಎಲ್ರಿಗೂ ಗೊತ್ತು, ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಳೊಬ್ಬಳಿರ್ತಾಳೆ ವಿದರ್ಭ ದೇಶದಲ್ಲಿ. ಅವಳು ಕನಸಿನಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರ ಆ ಒಂದು ಆಹ್ವಾನೆಯಾಗಿರುತ್ತೆ. ಆ ಕನಸಿನಲ್ಲಿ ಬಂದು, ನಾನು ವರಮಹಾಲಕ್ಷ್ಮಿ ಬಂದಿದ್ದೇನೆ, ನೀವು ನನ್ನನ್ನು ಪರಿಪರಿಯಾಗಿ ಹಾಗೂ ವ್ರತದ ರೂಪದಲ್ಲಿ ಈಗ ಹೇಗೆ ನೀನು ಶುಕ್ರವಾರ ಪೂಜೆಯನ್ನು ಮಾಡ್ತಿದ್ಯೋ ಅದನ್ನು ವ್ರತದ ರೂಪದಲ್ಲಿ ಮಾಡಬೇಕು ಅಂತ ಕೇಳ್ಕೊತಾಳೆ. ಅದಕ್ಕೆ ಹೇಳೋದು ವರಮಹಾಲಕ್ಷ್ಮಿ ಹಬ್ಬ ಬೇರೆ ವ್ರತ ಬೇರೆ ಅಂತ. ಆದ್ದರಿಂದ ಎಲ್ಲರೂ ಹಬ್ಬವನ್ನು ಮಾಡ್ಬೋದು, ಆದರೆ ವ್ರತ ಮಾಡೋದು ಕಟ್ಟುನಿಟ್ಟಾಗಿ ಮಾಡಬೇಕಾಗತ್ತೆ. ವ್ರತದ ಆಚರಣೆ ಹೇಗಿರಬೇಕು ಅಂತ ಹೇಳಿದ್ರೆ ಅದನ್ನು ಪಾರ್ವತಿಗೆ ಸಾಕ್ಷಾತ್ ಪರಶಿವನೇ ಹೇಳ್ತಾರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕುಟುಂಬರೊಂದಿಗೆ ಮಹಾಲಕ್ಷ್ಮಿಯನ್ನು ಕಲಶ ಪ್ರತಿಷ್ಠಾಪನೆ ಮಾಡಿ ಧಾನ್ಯಗಳ ಮೇಲೆ ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಸಾಕ್ಷಾತ್ ವರಮಹಾಲಕ್ಷ್ಮಿಯ ಜೊತೆಗೆ ನಾರಾಯಣನನ್ನು ಪೂಜಿಸಬೇಕು ಅಂತ ಕೇಳ್ತಾರೆ. ಆ ಒಂದು ಕಲಶ ಪ್ರತಿಷ್ಠಾಪನೆಯಲ್ಲಿ ಏನೇನು ಧಾನ್ಯಗಳನ್ನು ಹಾಕಬೇಕು, ಹಾಗೆ ಯಾವ ರೀತಿಯಲ್ಲಿ ನಿಮಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಎಲ್ಲರ ಮನೆಯಲ್ಲೂ ಕಲಶನ ಪ್ರತಿಷ್ಠಾಪನೆ ಮಾಡಿರ್ತೀರ. ಆದರೆ ಪರಶಿವನ ಒಂದು ಸಂವಾದದಲ್ಲಿ ಮಹಾಲಕ್ಷ್ಮಿಯನ್ನು ಅಷ್ಟ ದಿವ್ಯ ಮಂಗಳ ಸ್ವರೂಪಿಣಿಯಾಗಿರುವಂತಹ ಈ ಒಂದು ಅಷ್ಟಮಂಗಳ ದ್ರವ್ಯಗಳನ್ನು ಆ ಕಲಶದಲ್ಲಿ ಒಳಗೂಡಿಸ್ಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಭಕ್ಷ್ಯಗಳನ್ನು ಮಾಡಿ ನೈವೇದ್ಯವನ್ನು ಮಾಡಿ ನಂತರ ಬ್ರಾಹ್ಮಣ ಸ್ತ್ರೀಯರಿಗೆ ಹಾಗೂ ಬ್ರಾಹ್ಮಣ ದಂಪತಿಗಳಿಗೆ ಆ ಭಕ್ಷ್ಯಗಳನ್ನು ನೈವೇದ್ಯವನ್ನು ಏನು ಮಾಡಿರ್ತೀವೋ ಅದನ್ನ ಊಟವನ್ನು ಬಡಿಸಿ ಅವರಿಗೆ ತಾಂಬೂಲ ಸಮೇತರಾಗಿ ಹಾಗೂ ತಾಂಬೂಲವನ್ನು ಕೊಟ್ಟು ಮುತ್ತೈದೆಯರಿಗೆಲ್ಲ ಭಾಗಿನವನ್ನು ಕೊಡಬೇಕು. ಆಗ ನಾನು ಈ ವರಮಹಾಲಕ್ಷ್ಮಿ ಅಮ್ಮನವರು ನಿನಗೆ ಸಂಪೂರ್ಣ ಕಟಾಕ್ಷೆಯನ್ನು ಬರೀ ಹಣಕಾಸಿನಕ್ಕೆ ಮಾತ್ರ ವರಮಹಾಲಕ್ಷ್ಮಿ ಸೀಮಿತಳಲ್ಲ,
ಅವಳು ಆರೋಗ್ಯ, ವಿದ್ಯಾ, ವಿಜಯ, ಕೀರ್ತಿ, ಯಶಸ್ಸು, ಧನಧಾನ್ಯಾಭಿವೃದ್ಧಿ, ಸಮೃದ್ಧಿ, ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿಗೆ ಸೀಮಿತಳಾಗಿರ್ತಾಳೆ. ಇದನ್ನು ಮಾಡಿಕೊಡುತ್ತೀನಿ ಅಂತ ಸಾಕ್ಷಾತ್ ವರಮಹಾಲಕ್ಷ್ಮಿಯೇ ಆ ಚಾರುಮತಿಯ ಬ್ರಾಹ್ಮಣ ಸ್ತ್ರೀಯರ ಕನಸಿನಲ್ಲಿ ಬರ್ತಾಳೆ. ಅವಳು ಆ ಎಂದಿನಂತೆ ಆ ಕನಸನ್ನು ಕುಟುಂಬದೊಂದಿಗೆ ಅದನ್ನು ಹೇಳಿಕೊಂಡು ತನ್ನ ಸಹಪಾಠಿಗಳೊಂದಿಗೆ ಎಲ್ಲವೂ ಕೂಡ ವ್ರತದ ಆಚರಣೆಯನ್ನು ಹೇಗೆ ಕಡ್ಡಾಯವಾಗಿ ಮಹಾಲಕ್ಷ್ಮಿ ಅಮ್ಮನವರು ಹೇಳಿರ್ತಾರೋ ಅದೇ ರೀತಿ ಮಾಡ್ಕೊಂಬರ್ತಾಳೆ. ಇದರಿಂದ ಅವಳಿಗೆ ಮಕ್ಕಳಿಲ್ಲದ ಕಾರಣ ಮಕ್ಕಳು ಆಯಿತು. ಅದೇ ರೀತಿ ಈಗ ಬ್ರಾಹ್ಮಣರಿಗೆ ಒಂದು ಬೇಗ ಮಹಾಲಕ್ಷ್ಮಿ ಒಲಿಯೋಲ್ಲ. ಆದ್ದರಿಂದ ಯಾಕೆ ಚಾರುಮತಿಯ ಕನಸಿನಲ್ಲೇ ಬಂದಳು ಅಂತ ಎಷ್ಟೋ ಜನಕ್ಕೆ ಸಂದೇಹ ಇರುತ್ತೆ. ಅವಳು ಬ್ರಾಹ್ಮಣ ಸ್ತ್ರೀಯರಾಗಿರ್ತಾರೆ. ಮಹಾಲಕ್ಷ್ಮಿ ಕ್ಷತ್ರಿಯರಿಗೆ ಜಾಸ್ತಿ, ವೈಶ್ಯರಿಗೆ ಜಾಸ್ತಿ ಹೊಳಿತಾರೆ ಅನ್ನೋದು ಪ್ರತೀಕ ಇದೆ. ಅದು ಇನ್ನೊಂದು ಕಥೆಯಲ್ಲಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಶುಕ್ಲಾಚಾರ್ಯರು ಶ್ರೀಮನ್ನಾರಾಯಣನ ಎದೆಗೆ ಒದ್ದಿರೋ ಕಾರಣ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಾಸ್ತಿ ಮಹಾಲಕ್ಷ್ಮಿ ಬ್ರಾಹ್ಮಣರಿಗೆ ಒಲಿಯೋಕ್ಕೆ ಆಗೋಲ್ಲ. ಆವಾಗ ಈ ಒಂದು ಚಾರುಮತಿ ಎಂಬ ಸ್ತ್ರೀಯಳ ಕನಸಿನಲ್ಲಿ ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಬ್ರಾಹ್ಮಣರು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಈ ಕಥೆಯ ವ್ರತದ ಮುಖಾಂತರ ಅವರು ತಿಳಿಸ್ಕೊಡೋದಕ್ಕೆ ಸಾಕ್ಷಾತ್ ವರಮಹಾಲಕ್ಷ್ಮಿಯಾಗಿ ಬರ್ತಾಳೆ. ಆದ್ದರಿಂದ ಮುಂಚೆ ಬರೀ ವೈಶ್ಯರಿಗೆ, ಬ್ರಾಹ್ಮಣರಿಗೆ ಮಾತ್ರ ಈ ಹಬ್ಬ ಪ್ರತೀಕವಾಗಿತ್ತು. ಈಗ ಎಲ್ಲರೂ ಮಾಡ್ತಾ ಇದ್ದಾರೆ, ಅದು ತಪ್ಪೇನಿಲ್ಲ. ಅವರವರ ಅನುಕೂಲಕ್ಕೆ ಮಾಡ್ತಾರೆ. ಅದು ಎಲ್ಲರಿಗೂ ಶಕ್ತಿಯನ್ನು ಕೊಡಲಿ, ನಮ್ಮ ದೇಶಕ್ಕೆ ಹಾಗೂ ನಮ್ಮ ರಾಜ್ಯಕ್ಕೆ ಇನ್ನೂ ಸುಭಿಕ್ಷವಾಗಿ ಎಲ್ಲ ರೀತಿಯಲ್ಲೂ ಮಳೆ ಬೆಳೆಗಳನ್ನು ಆಗಲಿ ಅಂತ ಹೇಳುತ್ತಾ ಈ ಒಂದು ವ್ರತದ ಆಚರಣೆ ಯಾರಿಗಿದೆಯೋ ಅವರು ಕಡ್ಡಾಯವಾಗಿ ವ್ರತದ ಕಥೆಯನ್ನು ಓದ್ತಾರೆ. ಅದೇ ರೀತಿ ವ್ರತ ಇಲ್ಲದಿರೋರು, ಹಬ್ಬವನ್ನು ಮಾಡೋರು ಈ ಕಥೆಯನ್ನಾದರೂ ಕೇಳಿಸಿಕೊಂಡು ಸಂಪೂರ್ಣವಾದ ಒಂದು ಫಲವನ್ನು ಪೂಜೆಯ ಫಲವನ್ನು ನಿಮ್ಮದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.